ನಮಸ್ತೆ ಫ್ರೆಂಡ್ಸ್, ವೆಲ್ಕಮ್ ಟು ಮ್ಯಾಂಗ್ಳೂರಿನ್ ಕಿಚನ್. ಈಗ ಮನೆಯಲ್ಲಿ ಸ್ವಲ್ಪ ಚಿಕನ್ ಉಂಟಂತೇಳಿ ಅಂದ್ಕೊಳ್ಳಿ. ಸ್ವಲ್ಪ ಚಿಕನ್ ಇರುವಾಗ ಎಲ್ಲರಿಗೂ ಸಹ ಬೇಕಾಗ್ತದೆ. ಏನು ಮಾಡೋದು ಅಂತೇಳಿ ಗೊತ್ತಾಗೋದಿಲ್ಲಲ್ಲ. ಆ ಟೈಮಲ್ಲಿ ನೀವು ಈ ಥರ ಫ್ರೈಡ್ ರೈಸ್ ಮಾಡ್ಕೊಳ್ಳಿ. ಸ್ವಲ್ಪ ಯುನಿಕ್ ಆದಂಥ ಒಂದು ಫ್ರೈಡ್ ರೈಸ್ ಅಂತಲೇ ಹೇಳ್ಬೋದು. ನೋಡಿ, ಫ್ರೈಡ್ ರೈಸಿಗೆ ಸ್ವಲ್ಪ ಮೇಲ್ಗಡೆಯಿಂದ ನೀರುಳ್ಳಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು ಎಲ್ಲ ಹಾಕಿ ತಿಂತಾ ಇದ್ದರೆ ಎಷ್ಟು ತಿಂದರೂ ಸಹ ಗೊತ್ತಾಗೋದಿಲ್ಲ. ಹಾಗೆಯೇ ಇದಕ್ಕೆ ನೋಡಿ, ಚಿಕನ್ ಸ್ವಲ್ಪ ಇರುವಾಗ ಈ ಥರ ಫ್ರೈಡ್ ರೈಸ್ ಮಾಡಿದರೆ ಎಲ್ಲರಿಗೂ ಸಹ ಖುಷಿ ಆಗ್ತದೆ. ಖಂಡಿತ ಟ್ರೈ ಮಾಡಿ. ಆಮೇಲೆ ಯಾರು ನನ್ನ ಚಾನಲ್ ಫಸ್ಟ್ ಟೈಮ್ ನೋಡ್ತಿದ್ರಿ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಇಲ್ಲಿ ಕಬಾಬ್ ಮಾಡ್ಕೊಂಡಿದ್ದೇನೆ. ಸ್ವಲ್ಪ ಚಿಕನ್ ಇತ್ತಲ್ಲ, ಕಬಾಬ್ ಮಾಡ್ಕೊಂಡಿದ್ದೇನೆ. ಅದನ್ನು ಈ ಥರ ಪೀಸಸ್ ಮಾಡಿಟ್ಟಿದ್ದೇನೆ. ಹಾಗೆಯೇ ಅನ್ನ ಮಾಡಿ ನಾನು ಆರ್ಲಿಕ್ಕೆ ಇಟ್ಟಿದ್ದೇನೆ. ಇಲ್ಲಿ ಒಂದು ಪಾತ್ರೆ ಬಿಸಿ ಮಾಡಿ ಅದಕ್ಕೆ ಒಂದು 8 ಸ್ಪೂನಷ್ಟು ನಾನು ಎಣ್ಣೆ ಹಾಕಿದ್ದೇನೆ. ದೊಡ್ಡ ಸ್ಪೂನಲ್ಲಿ ಎಣ್ಣೆ ಹಾಕ್ಕೊಂಡಿದ್ದೇನೆ. ನೀವು ಬಾಸುಮತಿ ಅಕ್ಕಿಯಲ್ಲಿ ಸಹ ಮಾಡ್ಬೋದು ಅಥವಾ ಸೋನಾ ಮಸೂರಿ ಅಕ್ಕಿಯಲ್ಲಿ ಸಹ ಮಾಡ್ಕೊಳ್ಬೋದು. ನಾನು ಸೋನಾ ಮಸೂರಿ ಅಕ್ಕಿಯನ್ನು ಅನ್ನ ಮಾಡಿ ಅದನ್ನು ಆರ್ಲಿಕ್ಕೆ ಇಟ್ಕೊಂಡಿದ್ದೇನೆ. ಬಾಸುಮತಿ ಆದರೂ ಸಹ ನೀವು ಅನ್ನ ಮಾಡಿ ಆರಲಿಕ್ಕೆ ಬಿಡಬೇಕು. ಆರಿದ ಅನ್ನನ ಇದಕ್ಕೆ ಮಿಕ್ಸ್ ಮಾಡ್ಕೊಳ್ಬೇಕಾಗ್ತದೆ. ಇಲ್ಲಿ ಎಣ್ಣೆ ಬಿಸಿ ಆದ ನಂತರ ನಾನು ಜಿಂಜರ್ ಗಾರ್ಲಿಕ್ ಪೇಸ್ಟ್ ಆ್ಯಡ್ ಮಾಡ್ತಾಯಿದ್ದೇನೆ. ನೋಡಿ, 1 ಟೀ ಸ್ಪೂನಷ್ಟು ಬೇಕಾಗ್ತದೆ. ಇದು ಹಸಿ ವಾಸನೆ ಹೋಗುವಷ್ಟು ಫ್ರೈ ಮಾಡ್ಕೊಳ್ಬೇಕು. ಒಂದು ವೇಳೆ ನಿಮ್ಮ ಹತ್ರ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಇಲ್ಲ ಅಂದರೆ ಬೆಳ್ಳುಳ್ಳಿಯನ್ನು ಸಣ್ಣದಾಗಿ ಕಟ್ ಮಾಡಿ ಆ್ಯಡ್ ಮಾಡಿ, ಮತ್ತು ಶುಂಠಿಯನ್ನು ತುರಿದು ಹಾಕ್ಕೊಳ್ಳಿ ಸ್ವಲ್ಪ. ಅದು ಹಸಿ ವಾಸನೆ ಹೋಗೋಷ್ಟು ಫ್ರೈ ಮಾಡಿದ ನಂತರ ನೀರುಳ್ಳಿ ಆ್ಯಡ್ ಮಾಡ್ಕೊಳ್ತಾ ಇದ್ದೇನೆ. ನೀರುಳ್ಳಿಲಿ ಮೀಡಿಯಮ್ ಸೈಜಿದು 2 ನೀರುಳ್ಳಿ ತೊಗೊಂಡು ಪುನಃ ಒಂದು ಅರ್ಧ ನೀರುಳ್ಳಿ ಹಾಕಿದ್ದೇನೆ. ಒಂದು ಅರ್ಧ ನೀರುಳ್ಳಿ ಹಾಕಿ ಇಟ್ಕೊಂಡಿದ್ದೇನೆ. ನಂತರ ಮೇಲ್ಗಡೆಯಿಂದ ಹಾಕಿ ತಿನ್ನಲಿಕ್ಕಂತೇಳಿ. ಈಗ ನೀರುಳ್ಳಿ ಸ್ವಲ್ಪ ಫ್ರೈ ಆಗಲಿ. ನೋಡಿದ್ರಲ್ಲ, ಸ್ವಲ್ಪ ಚಿಕನ್ ಇರುವಾಗ ಎಲ್ಲರೂ ಸಹ ಹೊಟ್ಟೆ ತುಂಬ ತಿನ್ಬೋದು. ಚಿಕನ್ ಸ್ವಲ್ಪ ಫ್ರೈ ಆಗಲಿ. ನಾನಿಲ್ಲಿ ಕ್ಯಾಪ್ಸಿಕಮ್ಮು, ಕ್ಯಾಬೇಜ್ ಎಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದೇನೆ. ಈಗ ಕ್ಯಾಬೇಜ್ ಆ್ಯಡ್ ಮಾಡ್ಕೊಳ್ತೇನೆ. ಕ್ಯಾಬೇಜ್ ಸ್ವಲ್ಪ ಹಾಕಿದ್ದೇನೆ, ಯಾಕಂತೇಳಿದರೆ ಇದಕ್ಕೆ ಚಿಕನ್, ಎಗ್ ಎಲ್ಲ ಹಾಕಿರ್ತೇವಲ್ಲ. ಆಮೇಲೆ ಕ್ಯಾಪ್ಸಿಕಮ್ ಸಹ ಸ್ವಲ್ಪ ಹಾಕಿದೆ. ಅದ್ರ ಜೊತೆಲಿ ಒಂದು 2 ಗ್ರೀನ್ ಚಿಲ್ಲಿ. ಅದು ನೀವು ಸ್ಕಿಪ್ ಮಾಡ್ಕೊಳ್ಬೋದು, ಗ್ರೀನ್ ಚಿಲ್ಲಿ ಹಾಕಬೇಕಂತೇನಿಲ್ಲ, ನಾನು ಆ್ಯಡ್ ಮಾಡಿದಷ್ಟೇ. ಈಗ ಸ್ವಲ್ಪ ಉಪ್ಪು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ತೇನೆ. ನಾನು ಉಪ್ಪು ಹಾಕಲಿಲ್ಲಲ್ಲ, ಹಾಗಾಗಿ ಇದಕ್ಕೀಗ ಸ್ವಲ್ಪ ಉಪ್ಪು ಹಾಕ್ಕೊಳ್ತೇನೆ. ನೋಡಿ, ಕಬಾಬಿಗೆ ಉಪ್ಪು ಹಾಕಿರ್ತೇವೆ, ಅನ್ನಕ್ಕೆ ಸಹ ಉಪ್ಪು ಹಾಕಿರ್ತೇವೆ. ಉಪ್ಪು ಮಾತ್ರ ನೋಡಿಕೊಂಡು ಹಾಕ್ಕೊಳ್ಬೇಕಾಗ್ತದೆ. ಆಮೇಲೆ ಸೋಯಾ ಸಾಸಲ್ಲಿ ಸಹ ಸ್ವಲ್ಪ ಉಪ್ಪಿನ ಅಂಶ ಇರ್ತದಲ್ಲ, ಹಾಗೆ ಸ್ವಲ್ಪ ಕಮ್ಮಿ ಆದರೂ ತೊಂದರೆ ಇಲ್ಲ. ಉಪ್ಪು ಹಾಕಿದ ನಂತರ ಇದು ಸ್ವಲ್ಪ ಫ್ರೈ ಮಾಡ್ಕೊಳ್ತೇನೆ. ನಾನೊಂದು 5 ಮೊಟ್ಟೆ ಒಂದು ಪಾತ್ರೆಯಲ್ಲಿ ಹಾಕಿ ಬೀಟ್ ಮಾಡಿ ಇಟ್ಕೊಂಡಿದ್ದೇನೆ. ನೀವು ಸಪ್ರೇಟ್ ಆಮ್ಲೆಟ್ ಥರ ಮಾಡಿ ಸಹ ಆ್ಯಡ್ ಮಾಡ್ಬೋದು. ನಾನು ಅದೇ ಪಾತ್ರೆಯಲ್ಲಿಯೇ ಮಾಡ್ಕೊಳ್ತೇನೆ, ಆಯಿತಾ. ನೀವು ಕಬಾಬ್ ಪೌಡರ್ ರೆಡಿಮೇಡ್ ಸಿಗುತ್ತೆ, ಅದು ಪೌಡರ್ ಹಾಕಿ ಸಹ ಕಬಾಬ್ ಮಾಡ್ಕೊಳ್ಬೋದು. ಸ್ವಲ್ಪ ಹೊತ್ತು ನೆನೆಸಿಟ್ಟು, ಇಲ್ಲ ಮನೆಯಲ್ಲಿ ಇರುವಂಥದ್ದು ಇದೆಲ್ಲ ಪೌಡರೆಲ್ಲ ಹಾಕಿ ಕಬಾಬ್ ಸಹ ಮಾಡ್ಕೊಳ್ಬೋದು. ನಾನು ಪುನಃ ಇಲ್ಲಿ ಸ್ವಲ್ಪ ಎಣ್ಣೆ ಹಾಕಿದೆ. ಈಗ ಅದು ಮೊಟ್ಟೆದು ಮಿಶ್ರಣ ಉಂಟಲ್ಲ, ಅದನ್ನು ಹಾಕ್ಕೊಳ್ತೇನೆ. ಇದಕ್ಕೆ ಉಪ್ಪು ಹಾಕಲಿಲ್ಲ ನಾನು ಮೊಟ್ಟೆಗೆ, ಇದಕ್ಕೆ ಹಾಗೆಯೇ ಸಪ್ಪೆ ಮಾಡ್ತಾಯಿದ್ದೇನೆ. ಯಾಕಂತೇಳಿದರೆ ನಾವು ನೀರುಳ್ಳಿಗೆಲ್ಲ ಉಪ್ಪು ಹಾಕಿಟ್ಟಿದ್ದೇವಲ್ಲ, ಹಾಗಾಗಿ. ಇಲ್ಲಿ ಮೀಡಿಯಮ್ ಫ್ಲೇಮ್ ಅಲ್ಲಿ ಇಟ್ಕೊಂಡು ಮಾಡ್ತಾಯಿದ್ದೇನೆ. ಲೋ ಫ್ಲೇಮಲ್ಲಿ ಸಹ ಇಡಬೇಡಿ, ಹೈ ಫ್ಲೇಮಲ್ಲಿ ಸಹ ಇಡಬೇಡಿ. ಹೈ ಮತ್ತು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಮಾಡ್ಕೊಳ್ಳಿ. ಖಂಡಿತ ಟ್ರೈ ಮಾಡಿ, ತುಂಬ ಒಳ್ಳೆಯದಾಗಿತ್ತು ಇವತ್ತು. ನಾನು ಇವತ್ತೇ ಮಾಡಿದ್ದು, ಇವತ್ತೇ ನಿಮಗೆ ಶೇರ್ ಮಾಡ್ತಾಯಿದ್ದೇನೆ. ಯಾರಾದರೂ ಮಾಡ್ಕೊಳ್ಳಿದ್ರೆ ಮಾಡ್ಕೊಳ್ಳಿ ಅಂತೇಳಿ. ಯಾಕಂತೇಳಿ ನೋಡಿ, ಸ್ವಲ್ಪ ಚಿಕನ್ ಇರುವಾಗ ತಲೆ ಹಾಳಾಗ್ತದಲ್ಲ ಮನೆಯಲ್ಲಿ. ಏನು ಮಾಡೋದು ಆ ಸ್ವಲ್ಪ ಚಿಕನಲ್ಲಿ ಅಂತೇಳಿ. ಮನೆಯಲ್ಲಿ ಎಗ್ಗಂತೂ ಇದ್ದೇ ಇರ್ತದೆ, ಮತ್ತು ನೀರುಳ್ಳಿಯಲ್ಲಿ ಇರ್ತದೆ. ಆಮೇಲೆ ನಿಮಗೆ ಕ್ಯಾರೆಟ್, ಬೀನ್ಸ್ ಸಹ ನೀವು ಇದಕ್ಕೆ ಹಾಕ್ಕೊಳ್ಬೋದು ಇದ್ದರೆ, ಇಲ್ಲಾಂದರೆ ಸ್ಕಿಪ್ ಮಾಡ್ಕೊಳ್ಬೋದು. ನಾನಿಲ್ಲಿ ಹಾಕಲಿಲ್ಲ. ನೋಡಿ, ನಾನು ಕ್ಯಾಬೇಜ್ ಮತ್ತು ಕ್ಯಾಪ್ಸಿಕಮ್ ಸ್ವಲ್ಪ ಇತ್ತು, ಅದನ್ನು ಆ್ಯಡ್ ಮಾಡಿದ್ದೇನೆ. ನೋಡಿ, ಎಗ್ ಹಾಕಿದಂದರೆ ಈ ಥರ ಸ್ವಲ್ಪ ಮಿಕ್ಸ್ ಮಾಡ್ತಾಯಿರಿ. ತುಂಬ ಮಿಕ್ಸ್ ಮಾಡಲಿಕ್ಕೆ ಹೋಗ್ಬೇಡಿ, ಸ್ವಲ್ಪ ದೊಡ್ಡ ದೊಡ್ಡ ಪೀಸಸ್ ಸಿಗಬೇಕು ತಿನ್ನಲಿಕ್ಕೆ. ನೋಡಿ, ಇದು ರೆಡಿ ಆಯ್ತು. ಈಗ ಇದನ್ನೀಗ ನೀರುಳ್ಳಿ ಜೊತೆಲಿ ಮಿಕ್ಸ್ ಮಾಡ್ಕೊಳ್ತೇನೆ. ನೋಡಿ, ಈಗ ಇದಕ್ಕೆ ನಾನು ಕಬಾಬ್ ಮಾಡಿದ ಪೀಸಸ್ ಉಂಟಲ್ಲ, ಅದನ್ನು ಸಹ ಇಲ್ಲಿ ಆ್ಯಡ್ ಮಾಡ್ಕೊಳ್ತಾ ಇದ್ದೇನೆ. ಪುನಃ ಉಪ್ಪನ್ನು ಎಕ್ಸ್ಟ್ರಾ ಹಾಕಲಿಕ್ಕೆ ಹೋಗಬೇಡಿ, ಫಸ್ಟಿಗೆ ಹಾಕಿರ್ತೀರಲ್ಲ ಅಷ್ಟು ಸಾಕಾಗ್ತದೆ. ಮತ್ತು ನೀವು ಅನ್ನ ಎಲ್ಲ ಮಿಕ್ಸ್ ಮಾಡಿದ ನಂತರ ಬೇಕಂತೇಳಿದ್ರೆ ಸ್ವಲ್ಪ ಆ್ಯಡ್ ಮಾಡಿ ಪುಡಿ ಉಪ್ಪನ್ನು. ಖಾರಕ್ಕೆ ಗ್ರೀನ್ ಚಿಲ್ಲಿ ಅಲ್ಲ, ಇದಕ್ಕೆ ರೆಡ್ ಚಿಲ್ಲಿ ಪೌಡ್ರನ್ನು ಹಾಕೋದು. ನೀವು ಗ್ರೀನ್ ಚಿಲ್ಲಿ ಹಾಕಿದರೂ ಆಗ್ತದೆ, ಹಾಕದೇ ಇದ್ದರೂ ಸಹ ಆಗ್ತದೆ. ಈಗ ಇದಕ್ಕೆ ರೆಡ್ ಚಿಲ್ಲಿ ಪೌಡರ್ ಆ್ಯಡ್ ಮಾಡ್ತಾ ಇದ್ದೇನೆ, ಖಾರಕ್ಕೆ ಎಷ್ಟು ಬೇಕಂತೇಳಿ. ತುಂಬ ಒಳ್ಳೆಯದಾಗ್ತದೆ, ಖಂಡಿತ ಟ್ರೈ ಮಾಡಿ, ಆಯಿತಾ. ವಿಡಿಯೋ ನೋಡ್ತಾ ಇರುವಾಗಲೇ ಲೈಕ್ ಬಟನ್ ಪ್ರೆಸ್ ಮಾಡಿ, ಮತ್ತು ಯಾರು ನನ್ನ ಚಾನಲ್ ಫಸ್ಟ್ ಟೈಮ್ ನೋಡ್ತಿದ್ದೀರಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆಯೇ ನಿಮಗೆ ಈ ವಿಡಿಯೋ ಇಷ್ಟ ಆದಲ್ಲಿ ಶೇರ್ ಮಾಡಿ, ಫ್ರೆಂಡ್ಸಿಗೆ ರಿಲೇಟಿವ್ಸಿಗೆಲ್ಲ ಮತ್ತು ಕಮೆಂಟ್ ಮಾಡಿ ಹೇಳಿ. ಆಮೇಲೆ ನೋಡಿ, ಇದಕ್ಕೊಂದು ಸೀಕ್ರೆಟ್ ಇಂಗ್ರೀಡಿಯೆಂಟ್ಸ್ ಅಂತ ಹೇಳಿದರೆ, ಇದಕ್ಕೆ ಗರಂ ಮಸಾಲ ಪೌಡರ್ ಆ್ಯಡ್ ಮಾಡಿ. ಒಂದು ಅರ್ಧ ಚಮಚ ಅಥವಾ 3/4 ಟೀ ಸ್ಪೂನಷ್ಟು ಸಾಕಾಗ್ತದೆ. ರೆಡ್ ಚಿಲ್ಲಿ ಪೌಡರ್ ಮತ್ತು ಗರಂ ಮಸಾಲ ಪೌಡರ್ ಇದಕ್ಕೆ ಮೇನ್ ಬೇಕಾಗಿರೋದು ಖಾರಕ್ಕೆ ಮತ್ತು
ಟೇಸ್ಟಿಗೆ. ಸ್ವಲ್ಪ ನಿಮಗೆ ಡ್ರೈ ಡ್ರೈ ಅನಿಸಿದರೆ 1 ಸ್ಪೂನಷ್ಟು ನೀರಾದರೂ ನೀವು ಆ್ಯಡ್ ಮಾಡ್ಕೊಳ್ಳಿ, ಅಥವಾ ಸ್ವಲ್ಪ ಆಯಿಲ್ ಆದರೂ ಹಾಕ್ಕೊಳ್ಬೋದು. ನಿಮಗೆ ಆಯಿಲ್ ಜಾಸ್ತಿ ಬೇಡ ಇಲ್ಲದ್ರೆ 1 ಸ್ಪೂನಷ್ಟು ನೀರು ಹಾಕಿದರೆ ಸಾಕಾಗ್ತದೆ. ನೋಡಿ, ಇಲ್ಲಿ ನಾನು ರೆಡ್ ಚಿಲ್ಲಿ ಸಾಸ್ ಹಾಕ್ಕೊಳ್ತಾ ಇದ್ದೇನೆ. ನಿಮಗೆ ತುಂಬ ಖಾರ ಬೇಡ ಇಲ್ಲದೆ ನೋಡ್ಕೊಂಡು ಹಾಕ್ಕೊಳ್ಳಿ, 1 ಟೀ ಸ್ಪೂನಷ್ಟು ಹಾಕ್ಕೊಳ್ಳಿ, ಇಲ್ಲ ಸ್ವಲ್ಪ ಜಾಸ್ತಿನೂ ಹಾಕ್ಕೊಳ್ಬೋದು. ತುಂಬ ಜಾಸ್ತಿ ಹಾಕಲಿ ಹೋಗ್ಬಿಟ್ಟು, ತುಂಬ ಖಾರ ಆದರೆ ಮಕ್ಕಳಿಗೆ ತಿನ್ನಲಿಕ್ಕೆ ಆಗೋದಿಲ್ಲಲ್ಲ. ಹಾಗೆಯೇ ಇಲ್ಲಿ ಸೋಯಾ ಸಾಸ್ ಆ್ಯಡ್ ಮಾಡ್ತಾ ಇದ್ದೇನೆ. ನೋಡಿ, ಸ್ವಲ್ಪ ಹಾಕ್ಕೊಂಡಿದ್ದೇನೆ, ತುಂಬ ಹಾಕ್ಲಿಕ್ಕೆ ಹೋಗಲಿಲ್ಲ ನಾನು. ಇದನ್ನೀಗ ಮಿಕ್ಸ್ ಮಾಡ್ಕೊಳ್ತೇನೆ. ನಾನಿಲ್ಲಿ ಸ್ವಲ್ಪ ನೀರು ಚಿಮ್ಸ್ಕೊಂಡಿದ್ದೇನೆ, ಜಾಸ್ತಿ ಅಲ್ಲ, ಸ್ವಲ್ಪ ನೀರು, ಅಂದರೆ ತುಂಬ ಡ್ರೈ ಥರ ಆಗ್ತದಲ್ಲ, ಅನ್ನ ಮಿಕ್ಸ್ ಮಾಡ್ಕೊಳ್ಳುವಾಗ ಸ್ವಲ್ಪ ಸ್ಮೂತ್ ಆಗಿದ್ದರೆ ಒಳ್ಳೆಯದು ಮಸಾಲ ಅಂತೇಳಿ. ಜಾಸ್ತಿ ಅಲ್ಲ, 1 ಸ್ಪೂನಷ್ಟು ನೀರು ಆ್ಯಡ್ ಮಾಡಿದರೆ ಸಾಕು. ಈಗ ಇದಕ್ಕೆ ಆರಿಸಿಟ್ಟಿರುವಂಥ ಅನ್ನ ನಾನು ಮಿಕ್ಸ್ ಮಾಡ್ತಾ ಇದ್ದೇನೆ. ಅನ್ನ ಸ್ವಲ್ಪ ಹುಡಿ ಹುಡಿ ಆಗಿದ್ದರೆ ಒಳ್ಳೆಯದು, ತುಂಬ ಸ್ಮೂತ್ ಆಗಿದ್ದರೆ ತಿನ್ನಲಿಕ್ಕೆ ಒಂಥರ ಇದ್ರ ಹಾಗೆ ಆಗ್ತದದು. ತುಂಬ ಸಿಂಪಲ್ ಉಂಟಲ್ವಾ, ಖಾಲಿ ನಿಮಗೊಂದು ಕಬಾಬ್ ಮಾಡಿ ಇಟ್ಕೊಂಡ್ರೆ ಸಾಕು. ನೋಡಿ ಎಷ್ಟು ಮಾಡ್ಬೋದು, ಒಂದು 5-6 ಜನ ಆರಾಮಲ್ಲಿ ತಿನ್ಬೋದು, ಅಷ್ಟು ಸ್ವಲ್ಪ ಚಿಕನಲ್ಲಿ ಫ್ರೈಡ್ ರೈಸ್ ಮಾಡಿ. ಚಿಕನ್ 1/4 kg ಸಹ ಇರಲಿಲ್ಲ ಅಲ್ವಾ. ಒಂಥರ ಡಿಫ್ರೆಂಟ್ ಆದಂಥ ಒಂದು ಇದು ಟೇಸ್ಟ್ ಸಹ ಡಿಫ್ರೆಂಟಾಗಿ ಉಂಟು. ಖಂಡಿತ ಟ್ರೈ ಮಾಡಿ. ಅಂದರೆ ಗರಂ ಮಸಾಲ ಪೌಡರ್ ಹಾಕಿ ಫ್ರೈಡ್ ರೈಸ್ ಮಾಡೋದು ಕಮ್ಮಿ ಅಲ್ವಾ, ಅದಕ್ಕೆ ನಾನು ನೋಡುವ ಅಂತೇಳಿ ಟ್ರೈ ಮಾಡಿದೆ, ತುಂಬ ಒಳ್ಳೆಯದಾಗಿ ಬಂತು. ಯಾರ ಮನೇಲಾದರೂ ಸ್ವಲ್ಪ ಚಿಕನ್ ಉಂಟು, ಏನು ಮಾಡೋದು ಅಂತೇಳಿ ಅಂದ್ಕೊಳ್ಳುವಾಗ ಖಂಡಿತ ನೀವು ಈ ಥರ ಫ್ರೈಡ್ ರೈಸ್ ಮಾಡಿ ತಿನ್ನಿ. ಈ ಥರ ನಿಧಾನ ಮಿಕ್ಸ್ ಮಾಡ್ಕೊಳ್ಳಿ. ಅದು ಮೇಲ್ಗಡೆಯಿಂದ ನೀರುಳ್ಳಿ ಹಾಕಿ ತಿಂದು ಸಹ ಆಪ್ಷನಲ್, ನಿಮಗೆ ಬೇಕಂತೇಳಿದರೆ ಹಾಗೆ ತಿನ್ನಿ, ಇಲ್ಲಾಂತೇಳಿದರೆ ಸ್ಕಿಪ್ ಮಾಡಿ. ನೀರುಳ್ಳಿ ಹಾಕಿ ತಿಂದರೆ ಒಂಥರ ಟೇಸ್ಟ್ ಸೂಪರಾಗಿರ್ತದೆ. ಒಮ್ಮೆ ಟ್ರೈ ಮಾಡಿ ಆ ಥರ, ಸ್ವಲ್ಪ ಎಕ್ಸ್ಟ್ರಾ ಪ್ಲೇಟಲ್ಲಿ ಹಾಕಿ ಸ್ವಲ್ಪ ಟ್ರೈ ಮಾಡಿ ಆ ಥರ. ಇಲ್ಲಿ ಫ್ರೈಡ್ ರೈಸ್ ರೆಡಿ ಆಯಿತು, ಚಿಕನ್ ಫ್ರೈಡ್ ರೈಸ್. ನಿಮಗೆ ಬೇಕಂತೇಳಿದರೆ ನೀವು ಕ್ಯಾರೆಟ್ ಮತ್ತು ಬೀನ್ಸ್ ಆ್ಯಡ್ ಮಾಡ್ಬೋದು, ನಾನಿಲ್ಲಿ ಮಾಡಲಿಲ್ಲ. ಮೇಲ್ಗಡೆಯಿಂದ ಫ್ರೆಶ್ ಆಗಿರುವಂಥ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಆ್ಯಡ್ ಮಾಡಿ. ನೋಡಿ, ನಾನು ಈರುಳ್ಳಿ ಇಷ್ಟು ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿಲ್ಲ, ಬೇಕಂತೇಳಿದರೆ ಆ್ಯಡ್ ಮಾಡಿ, ಇಲ್ಲಾಂತೇಳಿದರೆ ಸ್ಕಿಪ್ ಮಾಡಿ. ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು.